ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗೋದೇ ಇಲ್ಲ. ಆದರೂ ಈ ನಿಗೂಢ ನಾಣ್ಯದ ಬೆಲೆ 36 ಲಕ್ಷ. ಏನು 36 ಲಕ್ಷ? ಶಾಕ್ ಆಯ್ತಾ? ಏನಿದು? ಕಣ್ಣಿಗೆ ಕಾಣಲ್ಲ ಅಂತಾರೆ, ಕೈಗೆ ಸಿಗೋದೇ ಇಲ್ಲ ಅಂತಾರೆ. ಅಂತಹ ನಾಣ್ಯವಾದ್ರೂ ಯಾವುದು ಅಂತ ಅನಿಸ್ತಾ ಇದೆಯಾ? ಖಂಡಿತ ಅನಿಸಿರುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಡಿ. ಆದರೆ ಈ ನಿಗೂಢ ನಿಧಿಯ ಹಿಂದೆ ಭಾರತದ 70 ಲಕ್ಷ ಜನ ಬಿದ್ದಿದ್ದಾರೆ. ಅದರಲ್ಲೂ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿರೋ ಬಿಲ್ ಗೇಟ್ಸ್ ನಂತವರು, ಬಾಲಿವುಡ್ನ ಬಿಗ್ ಸ್ಟಾರ್, ಬಿಗ್ ಬಿ ಅಂತಲೇ ಕರೆಸ್ಕೊಳ್ಳೋ ಅಮಿತಾಬ್ ಬಚ್ಚನ್ ನಂತವರು ಕೂಡ ಈ ಕ್ರಿಪ್ಟೋ ಕರೆನ್ಸಿ ಹಿಂದೆ ಬಿದ್ದಿದ್ದಾರೆ. ಆದರೆ ಈ ರಹಸ್ಯ ಕರೆನ್ಸಿಗೆ ಕಡಿವಾಣ ಹಾಕಲು ಭಾರತ ಮುಂದಾಗುವ ಪರಿಸ್ಥಿತಿ ಎದ್ದು ಕಾಣ್ತಾ ಇದೆ. ಯಾಕೆ ಮತ್ತು ಯಾವಾಗ ಈ ನಿಗೂಢ ನಾಣ್ಯಕ್ಕೆ ಬ್ರೇಕ್ ಹಾಕಲಾಗುತ್ತೆ? ಈ ನಿಗೂಢ ನಾಣ್ಯದ ಮಾಯಾಜಾಲ ಎಂಥದ್ದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದಿಡೋದೆ ಈ ಹೊತ್ತಿನ ಬಿಗ್ ಸ್ಟೋರಿ. ನಿಗೂಢ ನಾಣ್ಯದ ಬೆನ್ನತ್ತಿ. ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, 36 ಲಕ್ಷದ ನಿಗೂಢ ನಾಣ್ಯ. ಬಿಲ್ ಗೇಟ್ಸ್ ಅಮಿತಾಬ್ ಅದೃಷ್ಟ ಬದಲಿಸಿದ್ದೇಗೆ ಕ್ರಿಪ್ಟೋ ಕರೆನ್ಸಿ. ಭಾರತದಲ್ಲಿ ನಿಷೇಧವಿದ್ರೂ ಯಾರ್ಯಾರ ಬಳಿ ಇದೆ ಆ ನಾಣ್ಯ? ₹1,000 ನೋಟು, ₹500 ನೋಟು, ₹200 ನೋಟು, ₹100 ನೋಟು, ₹50, ₹20, ₹10. ಹೀಗೆ ಅದೆಷ್ಟೋ ನೋಟುಗಳನ್ನು ಮುಟ್ಟಬಹುದು. ಚಾಲ್ತಿಯಲ್ಲಿರೋ ನಾಣ್ಯಗಳನ್ನು ಕಣ್ಣಾರೆ ನೋಡಬಹುದು. ಅಷ್ಟೇ ಯಾಕೆ, ಎಲ್ಲ ನೋಟುಗಳನ್ನ, ನಾಣ್ಯಗಳನ್ನ ಪಾಕೆಟ್ನಲ್ಲಿಟ್ಕೊಂಡು ತಿರುಗಾಡಬಹುದು, ಬೇಕಾದನ್ನ ಕೊಂಡ್ಕೊಳ್ಬಹುದು. ಆದ್ರೆ ನಾವೀಗ ಹೇಳ್ತಾ ಇರೋ ಆ ನಾಣ್ಯವನ್ನ ಜೇಬಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಕಣ್ಣಲ್ಲಿ ನೋಡೋದಕ್ಕಾಗಲ್ಲ, ಕೈಯಿಂದ ಮುಟ್ಟೋದಕ್ಕಂತೂ ಸಾಧ್ಯವೇ ಆಗಲ್ಲ. ಯಾಕಂದ್ರೆ ಅದೊಂದು ಹಣವೇ ಇಲ್ಲದ ಹಣ. ಯಾವುದೇ ಬ್ಯಾಂಕ್ ಇಲ್ಲ, ಯಾವುದೇ ಸಂಸ್ಥೆ ಇಲ್ಲ, ಯಾವುದೇ ಸರ್ಕಾರ, ಯಾವುದೇ ವ್ಯಕ್ತಿ, ಯಾವುದೇ ಕಂಟ್ರೋಲ್ ಇಲ್ಲದ ಮಾಯಾ ಮನಿ ಇದು. ಇದು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಕ್ಷಣದಲ್ಲಿ ವ್ಯಕ್ತಿಯೊಬ್ಬನನ್ನ ಕೋಟ್ಯಾಧಿಪತಿಯನ್ನಾಗಿಸೋ ಕರೆನ್ಸಿ ಇದು. ಇಂಥದ್ದೊಂದು ಮಾಯೆಯಲ್ಲದ ಮನಿ ಮಾಯಾಜಾಲದಲ್ಲಿದೆ. ಅರೆ, ಇದೇಗ್ ಸಾಧ್ಯ? ಇದೇನು ಇವರು ಹೇಳ್ತಾ ಇರೋದೇನು ಸಿನಿಮಾ ಕಥೆನಾ? ಅಥವಾ ಇವರು ಸುಮ್ಮನೆ ಬಡಬಡಾಯಿಸ್ತಾ ಕನಸನ್ನೇನಾದ್ರೂ ಕಾಣ್ತಿದ್ದಾರಾ ಅಂತ ನೀವ್ ಅಂದ್ಕೊಳ್ತಿರ್ಬಹುದು. ಆದ್ರೆ ಇದು ನಿಜ. ಯಾಕಂದ್ರೆ ಇದು ಕಲ್ಪಿಸೋಕ್ಕೂ ಅಗಾಧವಾದ ಕ್ರಿಪ್ಟೋ ಕರೆನ್ಸಿ ಲೋಕ. ಕ್ರಿಪ್ಟೋ ಕರೆನ್ಸಿನ ಏನಿದು ಅಂತ ಅಂದ್ಕೊಳ್ತಿದ್ದೀರಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಒಂದು ಡಿಜಿಟಲ್ ಕರೆನ್ಸಿ. ಹೌದು, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಖಾಸಗಿ ಡಿಜಿಟಲ್ ದುಡ್ಡು ಅಂತ ಅರ್ಥ. ರೂಪಾಯಿ, ಡಾಲರ್ ಇಂಥವು ಭೌತಿಕ ರೂಪದಲ್ಲಿದ್ರೆ, ಇದು ಮಾತ್ರ ಇಂಟರ್ನೆಟ್ ಮೂಲಕ ನಡೆಸುವ ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಿದೆ. ಇಂಥ ನಿಗೂಢ ಕರೆನ್ಸಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದೇ ಅದೊಂದು ನಿಗೂಢ ನಾಣ್ಯ. ಯಾವುದು ಆ ನಿಗೂಢ ನಾಣ್ಯ ಅಂದ್ರ ಅದುವೇ ಬಿಟ್ಕಾಯಿನ್. ಐದು ವರ್ಷದ ಹಿಂದೆ ಒಂದು ಬಿಟ್ಕಾಯಿನ್ ಬೆಲೆಯಾಗಿತ್ತು ಕೇವಲ ₹25,000. ಒಂದಲ್ಲ ಎರಡಲ್ಲ, 100 ಕ್ರಿಪ್ಟೋ ಕರೆನ್ಸಿಗಳು ಅಸ್ತಿತ್ವದಲ್ಲಿವೆ. ರಿಪಲ್, ಕಾರ್ಡನ್, ಲಿಬ್ರಾ, ನೇಮ್ಕಾಯಿನ್, ಲೈಟ್ ಕಾಯಿನ್, ಗ್ರಿಡ್ ಕಾಯಿನ್, ಹೀಗೆ ಜಗತ್ತಿನಾದ್ಯಂತ 4,000ಕ್ಕೂ ಅಧಿಕ ಕ್ರಿಪ್ಟೋ ಕರೆನ್ಸಿ ಇದೆ. ಆದ್ರೆ ಇವುಗಳಲ್ಲಿ ಅತಿ ಹೆಚ್ಚು ಚಾಲ್ತಿಯಲ್ಲಿರೋದೇ ಬಿಟ್ಕಾಯಿನ್. ಯಾಕಂದ್ರೆ ಈ ಬಿಟ್ಕಾಯಿನ್ ಹಿಂದೆ ಅರ್ಧಕ್ಕರ್ಧ ಜಗತ್ತೇ ಬಿದ್ದಿದೆ. ಅದು ಅಲ್ಲದೆ ಈ ಒಂದು ನಾಣ್ಯ ಇದ್ರೆ ಸಾಕು ಲಕ್ಷಾಧೀಶ್ವರರಾಗಬಹುದು. ಇಂಥದ್ದು 3 ಕಾಯಿನ್ ಇದ್ರಂತೂ ಕೋಟ್ಯಾಧಿಪತಿನೇ ಆಗ್ಬಿಡಬಹುದು.
ಯಾಕಂದ್ರೆ ಈ ಮಾಯಾಜಾಲದ ಮಾಯಾ ಮನಿಯಾಗಿರೋ ಒಂದು ಬಿಟ್ಕಾಯಿನ್ ನ ಬೆಲೆ ಬರೋಬ್ಬರಿ 36 ಲಕ್ಷ ರೂಪಾಯಿ. 36 ಲಕ್ಷ. ಎಸ್, ಈ ಒಂದು ಬಿಟ್ಕಾಯಿನ್ ನ ಬೆಲೆ 36 ಲಕ್ಷನೇ. ಅಬ್ಬಬ್ಬಾ, ಏನ್ರಿ ಇದು, ಇಂಥದ್ದು 2 ನಾಣ್ಯ ನಮ್ಮ ಹತ್ರನೂ ಇರಬಾರ್ದಿತ್ತ ಅಂತ ನೀವ್ ಅಂದ್ಕೊಳ್ತಿರ್ಬಹುದು. ಹಂಗೇನಾದ್ರೂ ನೀವು ಅಂದ್ಕೊಳ್ತಿದ್ರೆ ಈ ಬಿಟ್ಕಾಯಿನ್ ಅಂದ್ರೇನು, ಈ ಬಿಟ್ಕಾಯಿನ್ ಹೇಗೆ ಕೆಲಸ ಮಾಡುತ್ತೆ, ಈ ಬಿಟ್ಕಾಯಿನ್ ನ ಹೇಗೆ ಖರೀದಿಸೋದು, ಈ ಬಿಟ್ಕಾಯಿನ್ ಅನ್ನೋ ಮಾಯಾಜಾಲದ ಹಿಂದಿರೋ ಆ ಅದೃಶ್ಯ ಮಾನವ ಯಾರು ಅನ್ನೋದನ್ನ ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಬಿಟ್ಕಾಯಿನ್ ನ ನಂತರ ಕ್ರಿಪ್ಟೋ ಕರೆನ್ಸಿಯನ್ನ ಬ್ಯಾನ್ ಮಾಡುವ ಬಗ್ಗೆ ಚಿಂತಿಸಿದೆ ಭಾರತ ಸರ್ಕಾರ. ಇತ್ತೀಚೆಗೆ ನಡೆದ ಲೋಕಸಭಾ ಬಜೆಟ್ ಅಧಿವೇಶನವನ್ನ ನೀವೆಲ್ಲರೂ ಗಮನವಿಟ್ಟು ಗಮನಿಸಿದ್ದೇ ಆಗಿದ್ದಿದ್ರೆ ಅದರಲ್ಲಿ ಈ ಬಾರಿ ದೇಶದಲ್ಲಿ ಬಿಟ್ಕಾಯಿನ್ ಸೇರಿದಂತೆ ವಿದೇಶಿ ಕ್ರಿಪ್ಟೋ ಕರೆನ್ಸಿಗಳ ಬ್ಯಾನ್ ವಿಚಾರ ನಿಮ್ಮ ಕಿವಿಗೆ ಬಿದ್ದಿರ್ತಿತ್ತು. ಭಾರತದಲ್ಲಿ ತಮ್ಮದೇ ಆದ ಡಿಜಿಟಲ್ ಕರೆನ್ಸಿಯನ್ನ RBI ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುವ ವಿಚಾರವೂ ತಿಳಿದುಬಂತು. ಇಷ್ಟಕ್ಕೂ ಯಾಕೆ ಭಾರತ ಸರ್ಕಾರ ಕ್ರಿಪ್ಟೋ ಕರೆನ್ಸಿಗೆ ಬ್ರೇಕ್ ಹಾಕಿ ಹೊಸ ಕ್ರಿಪ್ಟೋ ಕರೆನ್ಸಿಯನ್ನ ತರುವ ಚಿಂತನೆಯಲ್ಲಿದೆ ಅಂದ್ರೆ ಅದನ್ನೇ ನಾವೀಗ ಹೇಳ್ತಾ ಹೋಗ್ತೀವಿ ನೋಡಿ. ಈ ಬಿಟ್ಕಾಯಿನ್ ಅನ್ನೋದು ಇದೆಯಲ್ಲ, ಇದು ಒಂದು ವರ್ಚುವಲ್ ಕರೆನ್ಸಿ. ಇಂಥ ನಿಗೂಢ ನಾಣ್ಯವನ್ನ 2009ರಲ್ಲಿ ಶತಾಶಿ ನಾಕಾಮೋಟೋ ಅನ್ನೋ ವ್ಯಕ್ತಿ ಈ ನಾಣ್ಯವನ್ನ ಹುಟ್ಟಾಕ್ತ. ಪ್ರೋಗ್ರಾಮರ್ ಆಗಿದ್ದ ಶತಾಶಿ ನಾಕಾಮೋಟೋ ಇದನ್ನ ಕಂಡುಹಿಡಿದ ಅಂತ ಹೇಳೋದಷ್ಟೇ ಇಲ್ಲಿಯವರೆಗೂ ಗೊತ್ತು. ಆತನ ನಿಜ ಹೆಸರೇನು ಅನ್ನೋದು ಕೂಡ ನಿಗೂಢ. ಆತ ಹೇಗಿದ್ದ, ಯಾವ ದೇಶದವನಾಗಿದ್ದ ಅನ್ನೋದು ಕೂಡ ರಹಸ್ಯ. ಇಲ್ಲಿ ಮಧ್ಯವರ್ತಿಗಳಿರಲ್ಲ, ಬ್ಯಾಂಕ್ ಇರಲ್ಲ, ನೀವೇ ವ್ಯವಹಾರ ಮಾಡಿದ್ದು ಅನ್ನೋದು ಗೊತ್ತಾಗಲ್ಲ. ಯಾವುದೇ ಹಣ ವ್ಯವಹಾರ ಮಾಡುವಾಗ ಮಧ್ಯವರ್ತಿ ಇರಬಾರದು ಅಂತ ಈ ಬಿಟ್ಕಾಯಿನ್ ಕರೆನ್ಸಿಯನ್ನ ತರಲಾಯಿತು. ಬಿಟ್ಕಾಯಿನ್ಗೆ ಬೇರೆ ಓನರ್ ಅಂತ ಇನ್ಯಾರೂ ಇಲ್ಲ ಮತ್ತು ಇದಕ್ಕೆ ಅಂತ ಒಂದು ಸಂಸ್ಥೆ ಕೂಡ ಇಲ್ಲ. ಹಿಂಗಾಗಿ ಇದೊಂದು ಕಂಟ್ರೋಲೇ ಇರದ ಮ್ಯಾಜಿಕ್ ಮನಿ ಆಗಿರುತ್ತೆ. ಇಂಥ ಮ್ಯಾಜಿಕ್ ಮನಿ ಹುಟ್ಟಿನ ಹಿಂದೆ ಒಂದು ವಿಚಿತ್ರ ಕಥೆಯೂ ಚಾಲ್ತಿಯಲ್ಲಿದೆ. ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ, ಶತಾಶಿ ನಾಕಾಮೋಟೋ ತನ್ನದಲ್ಲದ ದೇಶದಲ್ಲಿ ಅಂದ್ರೆ ವಿದೇಶದಲ್ಲಿದ್ದನಂತೆ. ಆಗ ಆತನ ಪತ್ನಿ ಹಾಸ್ಪಿಟಲೈಸ್ ಆಗ್ತಾಳೆ. ಆಗ ಅವನಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಆಗ ಅವನ ಬಳಿ ಆ ದೇಶದ ಕರೆನ್ಸಿ ಇರಲ್ಲ. ಹಿಂಗಾಗಿ ಅವನ ಬಳಿ ಇರುವ ಕರೆನ್ಸಿಯನ್ನ ಆ ದೇಶದ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಪತ್ನಿಗೆ ಚಿಕಿತ್ಸೆ ಕೊಡುವಷ್ಟರಲ್ಲಿ ತುಂಬಾನೇ ಲೇಟ್ ಆಗಿ ಹೋಗಿರುತ್ತೆ. ಆಗ ಶತಾಶಿ ನಾಕಾಮೋಟೋ ತಲೆಯಲ್ಲಿ ಹೊಳೆದ ಐಡಿಯಾನೇ ಗ್ಲೋಬಲ್ ಕರೆನ್ಸಿ. ಹೀಗೆ 2009ರಲ್ಲಿ ಚಾಲ್ತಿಗೆ ಬಂದ ಈ ಬಿಟ್ಕಾಯಿನ್ ನ ಬೆಲೆ ಕಳೆದ 6 ತಿಂಗಳ ಹಿಂದೆ ಅದೆಷ್ಟಿತ್ತು ಗೊತ್ತಾ? ಬರೋಬ್ಬರಿ 6 ಲಕ್ಷ ರೂಪಾಯಿ. ಹೌದು, 2016ರಲ್ಲಿ ಬಿಟ್ಕಾಯಿನ್ ಯುಗ ಬಹಳ ಜನರನ್ನ ಕೈಬೀಸಿ ಕರೆದಿತ್ತು. ಯಾಕಂದ್ರೆ ಆಗ ಒಂದು ಬಿಟ್ಕಾಯಿನ್ ನ ಬೆಲೆ ಇದ್ದಿದ್ದು ಕೇವಲ 25,000. ಆದ್ರೆ ಆಗ 25,000 ರೂಪಾಯಿಗೆ ಒಂದು ಬಿಟ್ಕಾಯಿನ್ ಖರೀದಿಸಿದವರಿಗೆ ಕಳೆದ 6 ತಿಂಗಳ ಹಿಂದೆ ಬಹಳ ಸಂತಸ ಎದುರಾಗಿತ್ತು. ಯಾಕಂದ್ರೆ ಕಳೆದ 6 ತಿಂಗಳ ಹಿಂದೆ ಒಂದು ಬಿಟ್ಕಾಯಿನ್ ಬೆಲೆ 6 ಲಕ್ಷಕ್ಕೆ ಏರಿತ್ತು. ಈಗ ಈ ಒಂದು ನಿಗೂಢ ನಾಣ್ಯದ ಬೆಲೆ 36 ಲಕ್ಷ ರೂಪಾಯಿ ಆಗಿದೆ. ಅಂದ್ರೆ ಕೇವಲ 5 ವರ್ಷದಲ್ಲಿ 10 ಪಟ್ಟು ವೇಗವಾಗಿ ಬೆಳೆದು ಬಿಟ್ಟಿದೆ ಬಿಟ್ಕಾಯಿನ್ ರೇಟು ಅನ್ನೋದು ಸ್ಪಷ್ಟವಾಯಿತು. ಇಂಥ ಮಾಯೆಯಲ್ಲದ ಮಾಯೆಯಲ್ಲಿ ಸಿಲುಕಿದ್ರೆ ನೀವೇ ಹೂಡಿಕೆದಾರ, ನೀವೇ ಬ್ಯಾಂಕಿನ ಕೆಲಸಗಾರ, ಇಲ್ಲಿನ ಗಳಿಕೆಗೂ ನಷ್ಟಕ್ಕೂ ನೀವೇ ಹೊಣೆಗಾರ. ಅಷ್ಟೇ ಅಲ್ಲ, ಯಾಮಾರಿದ್ರೆ ಪಾತಾಳ ಗ್ಯಾರಂಟಿ. ಪಾಸ್ವರ್ಡ್ ಏನಾದ್ರೂ ಮರೆತ್ರೋ ಕಣ್ಣು ಮುಂದೆ ಕಾಣುತ್ತೆ ನರಕ. ಭಾರತದಲ್ಲಿ ಇಂಥ ಬಿಟ್ಕಾಯಿನ್ ಬಳಕೆದಾರರು ಅಂದಾಜಿನ ಪ್ರಕಾರ 70 ಲಕ್ಷ ಜನರಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಷ್ಟಕ್ಕೂ ಈ ಬಿಟ್ಕಾಯಿನ್ ಹೇಗೆ ಉತ್ಪತ್ತಿ ಆಗುತ್ತೆ, ಇದನ್ನ ಬಳಸೋದಾದ್ರೂ ಹೇಗೆ ಅಂದ್ರ, ಈ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತಹ ಆಪ್ಗಳಿವೆ. ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡವರು ಫಸ್ಟ್ ಬಿಟ್ಕಾಯಿನ್ ವ್ಯಾಲೆಟ್ ಅನ್ನ ತೆರೆಯುತ್ತಾರೆ. ಈ ಬಿಟ್ಕಾಯಿನ್ ವ್ಯಾಲೆಟ್ ಏನಿರುತ್ತೆ, ಇದಕ್ಕೊಂದು ಅಡ್ರೆಸ್ ಇರುತ್ತೆ. ಇದೇ ರೀತಿ ಬೇರೊಬ್ಬರು ಬಿಟ್ಕಾಯಿನ್ ಯೂಸರ್ ಯಾರಿರ್ತಾರೆ ಅವರ ಬಳಿಯೂ ಇಂಥದ್ದೇ ಬಿಟ್ಕಾಯಿನ್ ಅಡ್ರೆಸ್ ಇರುತ್ತೆ. ಹಿಂಗಾಗಿ ಯಾವುದೇ ಬ್ಯಾಂಕ್ ಇಲ್ಲದೆ, ಮಧ್ಯವರ್ತಿ ಇಲ್ಲದೆ ಕೇವಲ ಬಿಟ್ಕಾಯಿನ್ ವ್ಯಾಲೆಟ್ಗೆ ಹೋಗಿ ಸೇರುತ್ತೆ. ಹೇಗೆ ಬಳಸ್ತಾರೆ ಬಿಟ್ಕಾಯಿನ್, ಹೇಗೆ ಉತ್ಪತ್ತಿಯಾಗುತ್ತೆ ಬಿಟ್ಕಾಯಿನ್? ಇದು ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಮಾಹಿತಿ ಆದ್ರೆ ಈ ಟ್ರಾನ್ಸಾಕ್ಷನ್ ಬ್ಲಾಕ್ ಚೈನ್ ಮೂಲಕ ಆಗುತ್ತೆ.
ಇದರಿಂದ ಹೇಗೆ ಇದು ಸೇಫ್ ಅನ್ನೋದನ್ನ ನೀವು ತಿಳ್ಕೊಳ್ಳಲೇಬೇಕು. ಯಾಕಂದ್ರೆ ಬ್ಲಾಕ್ ಚೈನ್ ಅನ್ನೋ ಸಾಫ್ಟ್ವೇರ್ ಏನಿದೆ ಇದು ಒಂದ್ ರೀತಿ ಬ್ಯಾಂಕ್ ಲೆಡ್ಜರ್ ತರ. ಇಲ್ಲಿ ಮೊದಲನೇ ಬಿಟ್ಕಾಯಿನ್ ವ್ಯವಹಾರದಿಂದ ಹಿಡಿದು ಕೊನೆಯ ಬಿಟ್ಕಾಯಿನ್ ವ್ಯವಹಾರದ ಸಂಪೂರ್ಣ ವಿವರ ಸಿಕ್ಕಿಬಿಡುತ್ತೆ. ಇದು ಪಬ್ಲಿಕ್ ಆಗಿ ಕೂಡ ಇರುತ್ತೆ. ಪಬ್ಲಿಕ್ ಅಂತ ಕೂಡಲೇ ನೀವು ಅಂದ್ಕೊಳ್ತಿರಬಹುದು, ಇದು ನಿಗೂಢ ಅಂದ್ಬಿಟ್ಟು ಅದು ಹೇಗೆ ಪಬ್ಲಿಕ್ ಆಗಿ ಗೊತ್ತಾಗೋಕೆ ಸಾಧ್ಯ ಅಂತ. ಇದನ್ನು ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ಮ ಹೆಸರು ವಿಳಾಸ ಯಾವುದು ಕೂಡ ಕಾಣಲ್ಲ, ಎಲ್ಲವೂ ಅನಾಮಧೇಯ ಕೋಡ್ ವರ್ಡ್ಗಳಲ್ಲಿ ಇರುತ್ತೆ. ಹಿಂಗಾಗಿ ಭಯ ಬೀಳುವ ಅವಶ್ಯಕತೆ ಇರಲ್ಲ. ಹಿಂಗಾಗಿ ನಿಮ್ಮ ಟ್ರಾನ್ಸಾಕ್ಷನ್ ನ ಎಲ್ಲರೂ ನೋಡಬಹುದು, ಆದ್ರೆ ಅದನ್ನ ನೀವೇ ಮಾಡಿದ್ದು ಅನ್ನೋದು ಮಾತ್ರ ಗೊತ್ತಾಗಲ್ಲ. ಇದು ಒಂದ್ ರೀತಿ ಹವಾಲಾ ರೀತಿಯೇ. ಬಿಟ್ಕಾಯಿನ್ ವ್ಯವಹಾರ ನಡೆಯೋದು ಬ್ಲಾಕ್ ಚೈನ್ ನಲ್ಲಿ. ಇಂಥ ಬ್ಲಾಕ್ ಚೈನ್ ನ ಮೇಂಟೈನ್ ಮಾಡೋಕೆ ಒಂದಷ್ಟು ಜನರು ಇರ್ತಾರೆ. ಅವರನ್ನ ಮೈನರ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಅವರೆಲ್ಲರೂ ಬಿಟ್ಕಾಯಿನ್ ಮೈನಿಂಗ್ ಮಾಡೋರು. ಮೈನಿಂಗ್ ಅಂದ ಕೂಡಲೇ ಎಲ್ಲಿ ಹೋಗಿ ಮೈನಿಂಗ್ ಮಾಡ್ತಾರೆ ಅಂತಲೋ, ಅರೆ ಗುದ್ದಲಿಯನ್ನ ಬಳಸ್ತಾರಾ ಅಂತೆಲ್ಲ ಅಂದ್ಕೋಬೇಡಿ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬಿಟ್ಕಾಯಿನ್ ಬಳಸೋ ವ್ಯಕ್ತಿಗಳು ಮಾಡುವ ವ್ಯವಹಾರಗಳನ್ನ ಪಟ್ಟಿ ಮಾಡ್ತಿರ್ತಾರೆ. ಇದರಿಂದ ಅವರಿಗೆ ಅಲ್ಪವೇ ಬಿಟ್ಕಾಯಿನ್ಗಳು ಸಿಗ್ತಾ ಹೋಗುತ್ತೆ. ಇದೇ ಹೊಸ ಬಿಟ್ಕಾಯಿನ್ಗಳ ಉತ್ಪತ್ತಿಗೆ ಕಾರಣವಾಗ್ತಿದೆ. ಕ್ರಿಪ್ಟೋ ಕರೆನ್ಸಿಯನ್ನ ಬಳಸುತ್ತಿರುವವರು ಯಾರ್ಯಾರು? ಇಷ್ಟಕ್ಕೂ ಇಂತಹ ಕ್ರಿಪ್ಟೋ ಕರೆನ್ಸಿಗಳನ್ನ ಯಾರ್ಯಾರೆಲ್ಲ ಹೊಂದಿದ್ದಾರೆ, ಇದರ ಹಿಂದೆ ಯಾರ್ಯಾರೆಲ್ಲ ಬಿದ್ದಿದ್ದಾರೆ ಅಂದ್ರೆ ಅದನ್ನು ಹೇಳ್ಬಿಡ್ತೀವಿ ಕೇಳಿ. ನೀವೇನಾದ್ರೂ ಟೆಸ್ಲಾ, ಎಲಾನ್ ಮಸ್ಕ್ ಅನ್ನೋ ಹೆಸರು ಕೇಳಿದ್ರೆ, ಬೆಂಗಳೂರಿನಲ್ಲಿ ಹೂಡಿಕೆ ಮಾಡುತ್ತಿರೋ ಟೆಸ್ಲಾ ಸಂಸ್ಥೆ ಬಗ್ಗೆ ತಿಳಿದುಕೊಂಡಿದ್ದರೆ ಬಿಟ್ಕಾಯಿನ್ ಪದ ಕೇಳಿದಾಕ್ಷಣ ನಿಮ್ಮ ಕಿವಿ ನೆಟ್ಟಗಾಗುತ್ತೆ. ಯಾಕಂದ್ರೆ ಎಲಾನ್ ಮಸ್ಕ್ ಅನ್ನೋ ಅತ್ಯಂತ ಶ್ರೀಮಂತ ವ್ಯಕ್ತಿ ಸುಮಾರು 12,000 ಕೋಟಿ ರೂಪಾಯಿಯನ್ನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿದ್ದಾರಂತೆ. ಎಲಾನ್ ಮಸ್ಕ್ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡುತ್ತಿದ್ದಂತೆ ಅದರ ಬೆಲೆ 10 ಲಕ್ಷ ರೂಪಾಯಿ ಜಾಸ್ತಿಯಾಗಿ ಒಂದು ಕಾಯಿನ್ ಬೆಲೆ 35 ಲಕ್ಷ ರೂಪಾಯಿಗೆ ಬಂದು ನಿಲ್ತತ್ತೆ. ಈಗ ಈ ಬಿಟ್ಕಾಯಿನ್ ಬೆಲೆ 36 ಲಕ್ಷ ಆಗಿದೆ. ಹೀಗೆ ಒಂದು ಬಿಟ್ಕಾಯಿನ್ ಬೆಲೆ ಪ್ರತಿ ವರ್ಷ ಏರ್ತಾನೆ ಬಂದಿದೆ ಹೊರತು ಕಡಿಮೆ ಅಂತೂ ಆಗಿರೋ ಹಿಸ್ಟ್ರಿಯೇ ಇಲ್ಲ. ಹಿಂಗಾಗಿನೇ ಇಂಥ ಬಿಟ್ಕಾಯಿನ್ ಬೆನ್ನತ್ತಿದ್ರು ಬಿಗ್ ಬಿ. ಇಷ್ಟಕ್ಕೂ ಬಿಟ್ಕಾಯಿನ್ಗೂ ಬಿಗ್ ಬಿಗೂ ಇರೋ ಕನೆಕ್ಷನ್ ಏನು? ಬಾಲಿವುಡ್ನ ಬಿಗ್ ಸ್ಟಾರ್, ಸೂಪರ್ ಸ್ಟಾರ್ ಇಂಥವರು ಕೂಡ ಬಿಟ್ಕಾಯಿನ್ ಬೆನ್ನತ್ತಿದ್ರ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸರಿ, ತುಂಬಾ ನಾಟಿ. ಅದಕ್ಕೆ ಅಲ್ವಾ ನಾಟಿ ಕೋಳಿ ತಿನ್ನೋದು. ನನಗೊಂದು ಪಾತ್ರೆ ನಾಟಿ ಕೋಳಿ ಸಾಬೇಕು ಸರ್. ನಾಳೆ ಬೆಳಿಗ್ಗೆ ಬಂದ್ಬಿಡು, ತಂಗಳು ಸಾರು ಉಳಿದಿದ್ರೆ ಹಾಕ್ಸ್ಕೊಂಡು ಹೋಗ್ಬಿಡು. ಇದೇ ಖುಷಿಯಲ್ಲಿ ನಿಮ್ಗೊಂದು ಬಿಲ್ಡಪ್ ಕೊಟ್ಬಿಡ್ಲಾ? ಏನ್ ಸರ್ ನಿಮ್ ಕದರು? ನಿಮ್ಮನ್ನ ನೋಡ್ತಾ ಇದ್ರೆ ಆಡಳಿತ ಪಕ್ಷದವ್ರಿಗೆಲ್ಲ ಇಳಿಯುತ್ತೆ ಬೆವರು. ನೀವಂತೇನ ಟೆರರ್. ಅದಕ್ಕೆ ನಾನು ಆಲ್ವೇಸ್ ಟಗರು, ಬೇರೆಯವ್ರಿಗೆ ಇಳಿಸ್ತೀನಿ ಪೊಗರು. ನನಗ್ ಸಿಟ್ಟು ಬಂದ್ರೆ ನಾ ಖರಾಬು. ನಂಗೊಂದು ಪ್ಲೇಟ್ ಏನ ಕಬಾಬು ಹೊಡಿರಿ. ಕಬಾಬು ತಿನ್ಕಳೆ ಬಾ. ಅದು ಕಬಾಬು ಅಲ್ಲ, ಖರಾಬು. ಖರಾಬು ಆ ಖರಾಬು. ಅದಕ್ಕೆ ಹೇಳೋದು, ನಾನು ಸೈಲೆಂಟ್ ಆಗಿದ್ರೆ ಬರೀ ಟಗರು, ಆ ಕೋಪ ಬಂದ್ರೆ ಕುಂಬಟಗರು. ನಾನು ಅಷ್ಟೇ ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್, ವೈಲೆಂಟ್ ಆದ ಡಮಾರು. ನಾನು 17 ಬಂದು ಡಮಾರು ಡಮಾರು ಅಂತ ಒಂದು ಕ್ಷಣ ಈ ಕಾಶಿನಾಥ್ ಉಪೇಂದ್ರ ಪಿಕ್ಚರ್ ಎಲ್ಲ ಪಾಸ್ ಆಗ್ಬಿಡ್ತು. ನೀವು ಹಂಗ ಅನ್ಕೊಂಡ್ರ? ಇವುಗಳಲ್ಲಿ ತುಂಬಾ ಉದ್ದ ಇರುವ ತರಕಾರಿ ಯಾವುದು? ಈ ತರಕಾರಿ ಅಡಿಗೆ ಆದ್ಮೇಲೆ ತಿಂದಿದ್ದೀನಿ. ಬಟ್ ನೀನು ಅದಕ್ಕೂ ಮುಂಚೆ ತರಕಾರಿ ಬಗ್ಗೆ ಹೇಳಿ ನನಗದು ಯಾವ್ದ ಉದ್ದಕ್ಕಿರೋದು ಅನ್ನೋದೇ ಕನ್ಫ್ಯೂಸ್ ಆಗ್ತದೆ. ರಿಯಲಿ? ಓ ಮೈ ಗಾಡ್! ಅದಿರ್ಲಿ, ಇದ್ಯಾವ್ರು ಪಕ್ಕದಲ್ಲೊಂದು ನಾಟಿ ಕೋಳಿ ಕೂತೈತಲ್ಲ, ಯಾವ್ದದು? ನಿನ್ ಕಣ್ಣಿಗೆ ಏನ್ ಮಡಿಕೊಂಡಿದೆ ಅಪ್ಪ? ಇದು ನಾಟಿ ಕೋಳಿ ಅಲ್ಲ, ಫಾರಂ ಕೋಳಿ. ಸರ್, ನಿಮ್ ನಾಟಿ ಕೋಳಿ ವಿಚಾರನ ಬಿಡಿ, ಮೊದಲು ಪ್ರಶ್ನೆನ ಕೇಳಿ. ಆಪ್ಷನ್ ಬಿ, ಉದ್ದವಾಗಿರೋದು. ಯಾವ್ದದು? ನುಗ್ಗಕಾಯಿ.
ಅದನ್ನೆಲ್ಲ ಹಾಕ್ತೀನಿ. ಸರ್ ನಂಗೆ ಯಾಕೋ ಆಪ್ಷನ್ ಡಿ ಬದನೆಕಾಯಿ ಅಂತ. ಬದನೆಕಾಯಿಲೆ ಹೊಡೆದು ಬಿಡ್ತೀನಿ ನಿನ್ನ ಮುಖ. ಸರ್ ಸೋರೆಕಾಯಿ. ಆಮೇಲೆ ನೋಡ್ಕ ಈಗ ಲಾಕ್ ಮಾಡಮ್ಮ ಅದನ್ನ. ಶಾಂತಪ್ಪ ಆಪ್ಷನ್ ಬಿ ನುಗ್ಗೆಕಾಯಿ. ನಾ ಲಾಕ್ ಮಾಡಪ್ಪ. ಹೊಟ್ಟೆಗಿಟ್ಟಿಲ್ಲ ಅಂತಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ಗಾದೆ ಕೇಳಿದ್ದೇನೆ. ಇದ್ಯಾವ್ದಿದು? ಹೊಟ್ಟೆಗಿಟ್ಟಿಲ್ದೇ ಇದ್ರು ಮೊಬೈಲ್ಗೆ ಡ್ಯಾಶ್ ಬೇಕು ಅಂತ ಅದೇನ್ ಡ್ಯಾಶ್ ಪ್ರಶ್ನೆಗಳು ಕೇಳ್ತೀನಿ. ಇದೊಳ್ಳೆ ಡ್ಯಾಶ್ ಕಾರ್ಯಕ್ರಮ ಆಯ್ತು. ನಿಲ್ಲಿಸ್ರಿ, ಸಾಕು ಸಾಕು ನಿಲ್ಲಿಸ್ರಿ. ಡ್ರೀಮ್ ಮಾಡೋಣ. ಯಾಕೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ನಾನು. ಮಾತೆತ್ತಿದ್ರೆ ಸಾಕು ಡ್ರೀಮ್ ಹೋಗಿ ಡುಯೆಟ್ ಆಡೋದು. ಇದೇ ತರ ಡ್ರೀಮ್ ಹೋಗಿ ಡುಯೆಟ್ ಆಡ್ತಾ ಇದ್ರಿ ಆ ವಿಲೇಜ್ ಬರ್ಡ್ ಬಂದು ನಿಮ್ ಬಗ್ಗೆ ಒಂದು ಸಿಡಿ ಮಾಡ್ಬಿಡ್ತಾರೆ. ಬೇಡ ಸರ್. ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಬಿಲ್ ಬಗ್ಗೆ ಚರ್ಚೆಯಾಗ್ತಾ ಇದೆ. ಹಾಗೆ ಬ್ಲಾಕ್ ಚೈನ್ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಹಲವು ದೇಶಗಳು ಕ್ರಿಪ್ಟೋ ಕರೆನ್ಸಿಯನ್ನ ಮಾನ್ಯ ಮಾಡಿವೆಯಾದರೂ ಭಾರತ ತನ್ನದೇ ಕ್ರಿಪ್ಟೋ ಕರೆನ್ಸಿ ಬಿಡುಗಡೆಗೆ ಫೋಕಸ್ಡ್ ಆಗಿದೆ. ಹಾಗಾದ್ರೆ ಬಿಟ್ಕಾಯಿನ್ ಅಂತಹ ಕ್ರಿಪ್ಟೋ ಕರೆನ್ಸಿಯನ್ನ ಹೊಂದಿರೋರ ಹಣೆಬರಹ ಏನು? ಈ ಕುರಿತ ಸ್ಟೋರಿ ಎಲ್ಲಿದೆ ನೋಡಿ. ಆರ್ಬಿಐ 2018ರಲ್ಲಿ ಕ್ರಿಪ್ಟೋ ಕರೆನ್ಸಿ ವಹಿವಾಟಿನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಭಾರತದಲ್ಲಿ ಎಲ್ಲ ಸ್ವರೂಪದ ಕ್ರಿಪ್ಟೋ ಕರೆನ್ಸಿಯ ವಹಿವಾಟನ್ನ ಮಾನ್ಯ ಮಾಡಬಾರದು ಅಂತ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ನೀಡಿತ್ತು. ಈ ಮೂಲಕ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ನಿಷೇಧ ಅನ್ನೋ ಸೀಲ್ ಬಿದ್ದಿತ್ತು. ಆದ್ರೆ ಆರ್ಬಿಐ ನಡೆಯನ್ನು ಪ್ರಶ್ನಿಸಿ ಐಎಂಎಐ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಇದನ್ನ ಕೈಗೆತ್ತಿಕೊಂಡ ನ್ಯಾಯಾಲಯ 2020ರ ಮಾರ್ಚ್ನಲ್ಲಿ ಬಿಟ್ಕಾಯಿನ್ ನಂತಹ ವರ್ಚುವಲ್ ಕರೆನ್ಸಿ ವಹಿವಾಟಿಗೆ ಸಮ್ಮತಿ ನೀಡಿತ್ತು. 5-6 ವರ್ಷಗಳಿಂದ ಭಾರತದಲ್ಲಿ ಬೃಹತ್ ಮಟ್ಟದಲ್ಲಿ ಬಳಕೆಯಾಗ್ತಿರೋ ಈ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಸಮೀಕ್ಷೆ ನಡೆಯಿತು. ಕ್ರಿಪ್ಟೋ ಕರೆನ್ಸಿಯ ಸಾಧಕ ಬಾಧಕಗಳನ್ನು ಕಲೆ ಹಾಕಲಾಯಿತು. ಈ ವರದಿ 2019ರ ಫೆಬ್ರವರಿಯಲ್ಲಿ ಬಂದ ಕಾರಣ ಕ್ರಿಪ್ಟೋ ಕರೆನ್ಸಿ ನಿಷೇಧಿಸಿ ಭಾರತದಲ್ಲೇ ಸ್ವಂತ ಕ್ರಿಪ್ಟೋ ಕರೆನ್ಸಿಯನ್ನ ಜಾರಿಗೆ ತರಲು ಮಸೂದೆ ರಚಿಸಲು ಸಿದ್ಧತೆ ನಡೆಸುತ್ತಿದೆ. ಕ್ರಿಪ್ಟೋ ಕರೆನ್ಸಿ ನಿಷೇಧದಿಂದ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿ ಲೋಕದಲ್ಲಿ ದುಡಿಯುತ್ತಿರುವವರು ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಜೊತೆಗೆ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಹೂಡಿಕೆ ಮಾಡಿದವರಿಗೆ ಪೆಟ್ಟು ಬೀಳಲಿದೆ. ಹೀಗಾಗಿ ಕ್ರಿಪ್ಟೋ ಕರೆನ್ಸಿಗಳ ಮರುಮಾರಾಟಕ್ಕೆ ಮುಂದಾಗಿದ್ದಾರೆ. ಬಂದಷ್ಟು ಹಣಕ್ಕೆ ಮಾರಿಬಿಡೋಣ ಅನ್ನೋದು ಉದ್ದೇಶ ಕೆಲವರದ್ದಾದ್ರೆ ಭಾರತದಲ್ಲಿ ಮಾತ್ರ ನಿಷೇಧವಿರೋದಲ್ವಾ, ವಿಶ್ವದ ಬೇರೆ ಕಡೆ ಅಲ್ವಲ್ಲ, ಕಾಳಸಂತೆಯಲ್ಲಿ ಕ್ರಿಪ್ಟೋ ಕರೆನ್ಸಿ ವಹಿವಾಟು ನಡೆಸಿದ್ರಾಯ್ತು ಅನ್ನೋದು ಮತ್ತೊಂದಷ್ಟು ಜನರ ಉದ್ದೇಶವಾಗಿದೆ. ಒಟ್ಟಾರೆ ಕಣ್ಣಿಗೆ ಕಾಣುವ ಹಣಕ್ಕಿಂತ ಹಣವೇ ಅಲ್ಲದ ಹಣವಾದ ಬ್ಯಾಂಕಿನ ಸಮಸ್ಯೆ ಇಲ್ಲದ ಈ ವರ್ಚುವಲ್ ಮನಿ ಸಖತ್ ಬಲಿಷ್ಠ ಅನ್ನೋದು ಗೊತ್ತಾಗ್ತಿದೆ. ಜೊತೆಗೆ ಈ ಬಿಟ್ಕಾಯಿನ್ ಮೇಲೆ ಇವತ್ತು ₹1 ಹಾಕಿದ್ರೆ ನಾಳೆ ₹10 ಸಮ ಅಂತಾನೆ ಜನ ಭಾವಿಸಿದ್ದಾರೆ. ಇದೀಗ ಇಂಥ ಮಾಯಾಲೋಕದ ಮಾಯಾಜಾಲವಾದ ಮಾಯಾ ಮನಿಗೆ ತಿಲಾಂಜಲಿ ಇಡೋಕೆ ಭಾರತ ಸಜ್ಜಾಗ್ತಿದೆ. ಇಷ್ಟಿದ್ರೂ ಕೂಡ ಈ ನಿಗೂಢ ನಾಣ್ಯದ ಬೆಲೆ 36 ಲಕ್ಷಕ್ಕೇರಿದ್ದು ಇದೇ ಮೊದಲು ದೊಡ್ಡ ದಾಖಲೆ ನಿರ್ಮಿಸಿದೆ. ಹೀಗಾಗಿ ಇಡೀ ಜಗತ್ತೇ ಈ ನಿಗೂಢ ನಾಣ್ಯದ ಬೆನ್ನತ್ತಿದೆ. ಇನ್ನೇನ್ ದೀಪ ಆರ್ ಹೋಗುತ್ತೆ ಅನ್ನುವಾಗ ಧಗಧಗ ಅಂತ ಹೊತ್ತಿ ಉರಿಯತ್ತಂತೆ. ಹಾಗಾಯ್ತು ಈ ಕ್ರಿಪ್ಟೋ ಕರೆನ್ಸಿಯ ರೇಟು. ಇನ್ನೇನು ದೇಶದಲ್ಲಿ ಬ್ಯಾನ್ ಆಗೋಗುತ್ತೆ ಅನ್ನೋವಾಗ್ಲೇ ಕ್ರಿಪ್ಟೋ ಕರೆನ್ಸಿ ಬೆಲೆ ಸರಸರ ಅಂತ ಏರ್ಬಿಟ್ಟಿದೆ. ಆದರೆ ಇಂತಹ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ತಿಳಿಯದೇ ಇದ್ದವರು ಇವತ್ತು ನಾವು 5 ವರ್ಷದ ಹಿಂದೆ ಒಂದು ಬಿಟ್ ಕಾಯಿನ್ ಖರೀದಿಸಿದ್ರೆ ಎಷ್ಟು ಚಂದ ಇರ್ತಿತ್ತಲ್ವಾ ಅಂದ್ಕೊಳ್ತಾ ಇರೋದಂತೂ ನಿಜ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.